ರಾಹುಲ್ ಗಾಂಧಿ ಪಾಪ ಏನಿಲ್ಲ ಅವ್ರ ಮುಂದೆ, ಪ್ರಭಾ ಮಲ್ಲಿಕಾರ್ಜುನ್ ಮುಂದೆ. ಅದರಿಂದ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ, ನೀವೇ ಸ್ವಲ್ಪ ಮಧ್ಯ ನಿಂತ್ಕೊಂಡು ಇರಾಕ್, ಅಮೇರಿಕಾ ಏನಿದಾರ ಅಧ್ಯಕ್ಷರಿಬ್ಬರು ನಡುವೆ ಭಾಳ ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಿರಲ್ಲ, ಅವರಿಬ್ಬರ ಜೊತೆಗೂ ಹೊಂದಾಣಿಕೆ ಮಾಡಿ ಮಾತಾಡಿಸಿ ಆ ಯುದ್ಧ ನಿಲ್ಲಿಸಿಬಿಟ್ರೆ ನೀವು ಈ ದೇಶಕ್ಕೆ, ಈ ದಾವಣಗೆರೆ ಜಿಲ್ಲೆಗೆ ಭಾಳ ಕೊಡುಗೆ ಕೊಟ್ಟಂಗೆ ಆಗ್ತೈತಿ. ಆ ಕೆಲಸ ಪ್ರಭಾ ಮಲ್ಲಿಕಾರ್ಜುನ್ ಮಾಡಿರಿ ಅಂತ ವಿನಂತಿ ಮಾಡ್ತೀನಿ. ಇವತ್ತು ಮೋದಿಯವರ ಒಂದು ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂಥ ಸಂಬಂಧಗಳಿಂದ ಇವತ್ತು ಇಷ್ಟಾದರೂ ನಾವು ಉಸಿರಾಟತಕ್ಕಂಥ ವ್ಯವಸ್ಥೆ ಇದೆ. ಇವತ್ತು ಪಾಕಿಸ್ತಾನದೊಳಗೆ ಏನು ಪರಿಸ್ಥಿತಿ ಆಗಿದೆ, ಸಣ್ಣ ಸಣ್ಣ ರಾಷ್ಟ್ರಗಳಿಗೆ ಏನು ಪರಿಸ್ಥಿತಿ ಆಗಿದೆ ಅನ್ನೋದು ಪ್ರಭಾ ಮಲ್ಲಿಕಾರ್ಜುನ್ ಅವರು ಭಾಳ ಮೇಧಾವಿಗಳು. ಹಾಗಾಗಿ ಅವರು ಅಂತಾರಾಷ್ಟ್ರೀಯ ಎಲ್ಲ ವಿದ್ಯಮಾನಗಳನ್ನು ತಿಳ್ಕೊಂಡಿದ್ದಾರೆ. ಯಾಕೆಂದರೆ ರಾಹುಲ್ ಗಾಂಧಿ ಪಾಪ ಏನಿಲ್ಲ ಅವ್ರ ಮುಂದೆ, ಪ್ರಭಾ ಮಲ್ಲಿಕಾರ್ಜುನ್ ಮುಂದೆ. ಅದರಿಂದ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ, ನೀವೇ ಸ್ವಲ್ಪ ಮಧ್ಯ ನಿಂತ್ಕೊಂಡು ಇರಾಕ್, ಅಮೇರಿಕಾ ಏನಿದಾರ ಅಧ್ಯಕ್ಷರಿಬ್ಬರು ನಡುವೆ ಭಾಳ ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಿರಲ್ಲ, ಅವರಿಬ್ಬರ ಜೊತೆಗೂ ಹೊಂದಾಣಿಕೆ ಮಾಡಿ ಮಾತಾಡಿಸಿ ಆ ಯುದ್ಧ ನಿಲ್ಲಿಸಿಬಿಟ್ರೆ ನೀವು ಈ ದೇಶಕ್ಕೆ, ಈ ದಾವಣಗೆರೆ ಜಿಲ್ಲೆಗೆ ಭಾಳ ಕೊಡುಗೆ ಕೊಟ್ಟಂಗೆ ಆಗ್ತೈತಿ. ಆ ಕೆಲಸ ಪ್ರಭಾ ಮಲ್ಲಿಕಾರ್ಜುನ್ ಮಾಡಿರಿ ಅಂತ ವಿನಂತಿ ಮಾಡ್ತೀನಿ. ರಾಹುಲ್ ಗಾಂಧಿ ಪಾಪ ಏನಿಲ್ಲ ಅವ್ರ ಮುಂದೆ, ಪ್ರಭಾ ಮಲ್ಲಿಕಾರ್ಜುನ್ ಮುಂದೆ. ಅದರಿಂದ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ, ನೀವೇ ಸ್ವಲ್ಪ ಮಧ್ಯ ನಿಂತ್ಕೊಂಡು ಇರಾಕ್, ಅಮೇರಿಕಾ ಏನಿದಾರ ಅಧ್ಯಕ್ಷರಿಬ್ಬರು ನಡುವೆ ಭಾಳ ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಿರಲ್ಲ, ಅವರಿಬ್ಬರ ಜೊತೆಗೂ ಹೊಂದಾಣಿಕೆ ಮಾಡಿ ಮಾತಾಡಿಸಿ ಆ ಯುದ್ಧ ನಿಲ್ಲಿಸಿಬಿಟ್ರೆ ನೀವು ಈ ದೇಶಕ್ಕೆ, ಈ ದಾವಣಗೆರೆ ಜಿಲ್ಲೆಗೆ ಭಾಳ ಕೊಡುಗೆ ಕೊಟ್ಟಂಗೆ ಆಗ್ತೈತಿ. ಆ ಕೆಲಸ ಪ್ರಭಾ ಮಲ್ಲಿಕಾರ್ಜುನ್ ಮಾಡಿರಿ ಅಂತ ವಿನಂತಿ ಮಾಡ್ತೀನಿ. ಇವತ್ತು ಮೋದಿಯವರ ಒಂದು ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂಥ ಸಂಬಂಧಗಳಿಂದ ಇವತ್ತು ಇಷ್ಟಾದರೂ ನಾವು ಉಸಿರಾಟತಕ್ಕಂಥ ವ್ಯವಸ್ಥೆ ಇದೆ. ಇವತ್ತು ಪಾಕಿಸ್ತಾನದೊಳಗೆ ಏನು ಪರಿಸ್ಥಿತಿ ಆಗಿದೆ, ಸಣ್ಣ ಸಣ್ಣ ರಾಷ್ಟ್ರಗಳಿಗೆ ಏನು ಪರಿಸ್ಥಿತಿ ಆಗಿದೆ ಅನ್ನೋದು ಪ್ರಭಾ ಮಲ್ಲಿಕಾರ್ಜುನ್ ಅವರು ಭಾಳ ಮೇಧಾವಿಗಳು. ಹಾಗಾಗಿ ಅವರು ಅಂತಾರಾಷ್ಟ್ರೀಯ ಎಲ್ಲ ವಿದ್ಯಮಾನಗಳನ್ನು ತಿಳ್ಕೊಂಡಿದ್ದಾರೆ. ಯಾಕೆಂದರೆ ರಾಹುಲ್ ಗಾಂಧಿ ಪಾಪ ಏನಿಲ್ಲ ಅವ್ರ ಮುಂದೆ, ಪ್ರಭಾ ಮಲ್ಲಿಕಾರ್ಜುನ್ ಮುಂದೆ. ಅದರಿಂದ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ, ನೀವೇ ಸ್ವಲ್ಪ ಮಧ್ಯ ನಿಂತ್ಕೊಂಡು ಇರಾಕ್, ಅಮೇರಿಕಾ ಏನಿದಾರ ಅಧ್ಯಕ್ಷರಿಬ್ಬರು ನಡುವೆ ಭಾಳ ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಿರಲ್ಲ, ಅವರಿಬ್ಬರ ಜೊತೆಗೂ ಹೊಂದಾಣಿಕೆ ಮಾಡಿ ಮಾತಾಡಿಸಿ ಆ ಯುದ್ಧ ನಿಲ್ಲಿಸಿಬಿಟ್ರೆ ನೀವು ಈ ದೇಶಕ್ಕೆ, ಈ ದಾವಣಗೆರೆ ಜಿಲ್ಲೆಗೆ ಭಾಳ ಕೊಡುಗೆ ಕೊಟ್ಟಂಗೆ ಆಗ್ತೈತಿ. ಆ ಕೆಲಸ ಪ್ರಭಾ ಮಲ್ಲಿಕಾರ್ಜುನ್ ಮಾಡಿರಿ ಅಂತ ವಿನಂತಿ ಮಾಡ್ತೀನಿ. ರಾಹುಲ್ ಗಾಂಧಿ ಪಾಪ ಏನಿಲ್ಲ ಅವ್ರ ಮುಂದೆ, ಪ್ರಭಾ ಮಲ್ಲಿಕಾರ್ಜುನ್ ಮುಂದೆ. ಅದರಿಂದ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ, ನೀವೇ ಸ್ವಲ್ಪ ಮಧ್ಯ ನಿಂತ್ಕೊಂಡು ಇರಾಕ್, ಅಮೇರಿಕಾ ಏನಿದಾರ ಅಧ್ಯಕ್ಷರಿಬ್ಬರು ನಡುವೆ ಭಾಳ ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಿರಲ್ಲ, ಅವರಿಬ್ಬರ ಜೊತೆಗೂ ಹೊಂದಾಣಿಕೆ ಮಾಡಿ ಮಾತಾಡಿಸಿ ಆ ಯುದ್ಧ ನಿಲ್ಲಿಸಿಬಿಟ್ರೆ ನೀವು ಈ ದೇಶಕ್ಕೆ, ಈ ದಾವಣಗೆರೆ ಜಿಲ್ಲೆಗೆ ಭಾಳ ಕೊಡುಗೆ ಕೊಟ್ಟಂಗೆ ಆಗ್ತೈತಿ. ಆ ಕೆಲಸ ಪ್ರಭಾ ಮಲ್ಲಿಕಾರ್ಜುನ್ ಮಾಡಿರಿ ಅಂತ ವಿನಂತಿ ಮಾಡ್ತೀನಿ. ಇವತ್ತು ಮೋದಿಯವರ ಒಂದು ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂಥ ಸಂಬಂಧಗಳಿಂದ ಇವತ್ತು ಇಷ್ಟಾದರೂ ನಾವು ಉಸಿರಾಟತಕ್ಕಂಥ ವ್ಯವಸ್ಥೆ ಇದೆ. ಇವತ್ತು ಪಾಕಿಸ್ತಾನದೊಳಗೆ ಏನು ಪರಿಸ್ಥಿತಿ ಆಗಿದೆ, ಸಣ್ಣ ಸಣ್ಣ ರಾಷ್ಟ್ರಗಳಿಗೆ ಏನು ಪರಿಸ್ಥಿತಿ ಆಗಿದೆ ಅನ್ನೋದು ಪ್ರಭಾ ಮಲ್ಲಿಕಾರ್ಜುನ್ ಅವರು ಭಾಳ ಮೇಧಾವಿಗಳು. ಹಾಗಾಗಿ ಅವರು ಅಂತಾರಾಷ್ಟ್ರೀಯ ಎಲ್ಲ ವಿದ್ಯಮಾನಗಳನ್ನು ತಿಳ್ಕೊಂಡಿದ್ದಾರೆ. ಯಾಕೆಂದರೆ ರಾಹುಲ್ ಗಾಂಧಿ ಪಾಪ ಏನಿಲ್ಲ ಅವ್ರ ಮುಂದೆ, ಪ್ರಭಾ ಮಲ್ಲಿಕಾರ್ಜುನ್ ಮುಂದೆ. ಅದರಿಂದ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ, ನೀವೇ ಸ್ವಲ್ಪ ಮಧ್ಯ ನಿಂತ್ಕೊಂಡು ಇರಾಕ್, ಅಮೇರಿಕಾ ಏನಿದಾರ ಅಧ್ಯಕ್ಷರಿಬ್ಬರು ನಡುವೆ ಭಾಳ ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಿರಲ್ಲ, ಅವರಿಬ್ಬರ ಜೊತೆಗೂ ಹೊಂದಾಣಿಕೆ ಮಾಡಿ ಮಾತಾಡಿಸಿ ಆ ಯುದ್ಧ ನಿಲ್ಲಿಸಿಬಿಟ್ರೆ